ಅನ್ಸಪ್ಪ, ನಾವು ಫಾರಿನರ್ಸ್ ಹತ್ರ ಇಂಥ ಏಜಿಗೆ ಮಾಡಿದ್ರೆ ಮಾತ್ರ ಮೆಡಲ್ ಮಾಡ್ತೀವಿ, ಇಂಥ ಏಜಿಗೆ ಮಾತ್ರ ಮಾಡಿದ್ರೆ ಡೆವಲಪ್ಮೆಂಟ್ ಮಾಡುತ್ತೆ ಅಂತ ಆ ಥರ ರೂಲ್ಸೇ ಇಲ್ಲ. ಈ ಮಣ್ಣನ ಗುಣದಲ್ಲಿ ಹೆಂಗಿದೆ ಅಂದ್ರೆ ನಮ್ಗೆ ಅದು ಬೇಕು, ಅದು ನಾವು ಪಡಿತೀವಿ ಅಂದ್ರೆ ಯಾವ ಏಜ್ ಗ್ರೂಪಲ್ಲಿ ಆದ್ರೂ ಸರಿ ಜೈ ಅಂದ್ಬಿಟ್ಟು ನಿಂತ್ಕೊಡ್ಬೇಕು, ಜೈ ಭಾರತಾಂಬೆ ಅಂತ ಅಂದ್ಬಿಟ್ಟು ಅನ್ಸೋದು. ಹಂಗಾಗಿ ಈಗ ಮಕ್ಕಳನ್ನ ಆಟ ಆಡ್ಸೋದು ಒಂದು ದೊಡ್ಡ ಎಕ್ಸಸೈಸ್. ಸೊ ಹಂಗಾಗಿ 70 ಮನೇಲಿ ಕೂತ್ಕೊಂಡು ರೆಸ್ಟ್ ಮಾಡಿ ಪಾರ್ಕಲ್ಲಿ ವಾಕ್ ಮಾಡ್ತಾ ಇರೋರು ಆದ್ರೂ ಪರವಾಗಿಲ್ಲ, ಇಲ್ಲಿಗೆ ಬರ್ತೀನಿ ಅಂದ್ರೆ ಮಕ್ಕಳ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ನಕ್ಕೊಂಡು ಖುಷಿಯಾಗಿದ್ರೆ ಅದು ಒಂದು ಎಕ್ಸಸೈಸ್. ಸೊ ಹಂಗಾಗಿ ನಾನು ಏಜ್ ಲಿಮಿಟ್ ಅಂತ ಇಟ್ಕೊಂಡಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ವರ್ಲ್ಡ್ ಆಫ್ ಆಶಿಕ್ ಗೌಡ ಯೂಟ್ಯೂಬ್ ಚಾನಲ್. ನೀವು ಯಾವುದೇ ಏಜ್ ಆಗಿದ್ರೂ ಪರವಾಗಿಲ್ಲ, ಜಿಮ್ನಾಸ್ಟಿಕ್ಸ್ನ ಮಾಡಬಹುದು. ಹೇಗೆ, ಯಾಕೆ ಅಂತ ಸ್ಪಾರ್ಕ್ ಅಕಾಡೆಮಿಯ ಹೆಡ್ ಕೋಚ್ ಆದಂತಹ ರಾಘವೇಂದ್ರ ಅರಳಿಕಟ್ಟೆ ಅವರಿಂದ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಎಲ್ಲ ಥರ ಫೀಲ್ಡಿನ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಗೋವಿಂದರಾಜು ಅಂತ. ಓಕೆ, ಏನಕ್ಕೆ ಜಿಮ್ನಾಸ್ಟಿಕ್ಸ್ ಮಾಡ್ತಾ ಇದ್ದೀರಾ? ಯಾವಾಗ ಸೇರ್ಕೊಂಡ್ರಿ? ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಯಾನು. ಓಕೆ, ಏನೋ ಕಲಿಬೇಕು ಫ್ಲಿಪ್ಪು ಅನ್ನೋದು ಆಸೆ ಜಾಸ್ತಿ ಇತ್ತು. ಕೋಚಿಂಗು ಸಕ್ಕತ್ತಾಗಿ ಮಾಡ್ತಾರೆ, ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ ಅವರು. ಓಕೆ, ಎಷ್ಟು ಮಂತ್ ಆಯ್ತು ಸರ್ ಸೇರ್ಕೊಂಡು? ನಾನು 5 ಮಂತ್ ಆಯ್ತು. 5 ಮಂತ್ಸ್ ಆಯ್ತು. ಏನು ಚೇಂಜಸ್ ಆಯಿತು 5 ಮಂತ್ಸಲ್ಲಿ ನಿಮ್ಮದು? ಸ್ಟಾಮಿನಾ ಇಂಪ್ರೂವ್ ಆಯಿತು ಓಕೆ, ಚೆನ್ನಾಗಿ. ಆಮೇಲೆ ಭಯ ಅನ್ನೋದು ಹೊಂಟಾಯ್ತು, ಫ್ಲಿಪ್ ಹೊಡಿಬೇಕಾದ್ರೆ ಭಯ ಅನ್ನೋದೇನು ಇಲ್ಲ. ಓಕೆ, ಏನಾದ್ರು ಹೆಲ್ತ್ ಚೆನ್ನಾಗಾಯ್ತು. ವರ್ಕೌಟು ಆ ಥರ ಮಾಡಿಸ್ತಾರೆ ಸಾರು. ಆಮೇಲೆ ಏನಕ್ಕೆ ಆದ್ರೂ ಎಲ್ಲಿಂದ ಬೇಕಾದ್ರೂ ಡೈ ಹೊಡಿ, ನಾನು ಇದ್ದೀನಿ ಜೊತೆಲಿ ಅನ್ಬಿಟ್ಟು ನಿಂತ್ಕೊಂಡಿದ್ರು. ಅದೊಂದು ಧೈರ್ಯ ನಮ್ಗೆ, ಹೆಂಗ್ ಬೇಕಾದ್ರೂ ಎಗರ್ಬೋದು, ಅವ್ರ ನಮ್ ಜೊತೆ ಇರ್ತಾರೆ. ಬೇಸಿಕ್ ಜಿಮ್ನಾಸ್ಟಿಕ್ಸ್ಗೆ ಯಾವುದೇ ಕಾರಣಕ್ಕೂ ಏಜ್ ಲಿಮಿಟ್ ಇಲ್ಲ. ಬೇಸಿಕ್ ಜಿಮ್ನಾಸ್ಟಿಕ್ಸ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಬ್ಯಾಕ್ ಫ್ಲಿಪ್ಪು, ಸಾಲ್ಟೋ, ಜಂಪಿಂಗು, ಹ್ಯಾಂಗಿಂಗು, ಕೆಲವೊಂದು ಮೂಮೆಂಟ್ಗಳು ಏನು ಜಿಮ್ನಾಸ್ಟಿಕ್ಸ್ ಅಲ್ಲಿ ಬರ್ತಾವೆ ಎಲ್ಲ ನಾರ್ಮಲ್ ಬೇಸಿಕ್ ಜಿಮ್ನಾಸ್ಟಿಕ್ಸ್. ಒಂದೊಂದು ಸಾಲ್ಟೋ ಗಿಲ್ಟೋ, ಟ್ರಾಂಪೋಲಿನ್ ಜಂಪ್ಸ್, ಇದೆಲ್ಲ ಬೇಸಿಕ್ ಜಿಮ್ನಾಸ್ಟಿಕ್ಸ್ ಇದು. ಚಿಕ್ಕ ಮಕ್ಕಳು ಅಂತಂದಾಗ ನನಗನ್ಸೋದು ಕೋಚ್ಗಳು ಈ ಹೆವಿ ವೆಯ್ಟ್ ಬಂದಿರ್ತಾರೆ, ಅವ್ರಿಗೆ ಈಗ ಚಿಕ್ಕ ಮಕ್ಳಿಗಾದ್ರೆ 100 ಸತಿ ಅವ್ರು ತಪ್ಪು ಮಾಡ್ತಾ ಇದ್ರು ಹಿಡಿದು ಮಾಡಿಸ್ಬೋದು. ಈಗ ದೊಡ್ಡವ್ರ ಆಯ್ತು ಅಂದ್ರೆ ಜಾಸ್ತಿ ಕೆಲಸ ಹಿಡಿಯುತ್ತೆ, ಅದೊಂದು ಕಾರಣಕ್ಕೆ. ಆಮೇಲೆ ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ಲ. ಮಕ್ಕಳಿಗಾದ್ರೆ ಅವ್ರಿಗೆ ಗದರಿಸಿ ಅಥವಾ ಅವ್ರಿಗೆ ಫುಲ್ ಕಾನ್ಸಂಟ್ರೇಷನ್ ನಮ್ಮ ಹತ್ರನೇ ಇರಬೇಕು ಅನ್ನೋಕೆ ಮಾಡ್ಬೋದು. ದೊಡ್ಡವರಾದ್ರೆ ಅವ್ರಿಗೆ ಬೇರೆ ಏನೇನೋ ಯೋಚನೆ ಇರುತ್ತೆ, ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಬರೋ ಆಲ್ಮೋಸ್ಟ್ ಅಲ್ಲಿ ಹುಡುಗರು ಸೀನಿಯರ್ಸ್ಗಳು ನೋಡ್ತೀನಿ, ಮಕ್ಕಳಿಗಿರೋ ಕಾನ್ಸಂಟ್ರೇಟ್ ದೊಡ್ಡವ್ರಿಗಿರಲ್ಲ. ಒಳ್ಳೆ ಪಾಯಿಂಟ್ ಇದು. ಮೋಸ್ಟ್ಲಿ ಆ ಕಾರಣದಿಂದ ಅವ್ರಿಗೆ ದೊಡ್ಡವ್ರಿಗೆ ಮಾಡಿಸ್ಬಾರ್ದು. ನಾರ್ಮಲ್ ಆಗಿ ಏನ್ ಅನ್ಕೋತೀವಿ ಅಂದ್ರೆ, ಮಕ್ಕಳು ಮಾತು ಕೇಳಲ್ಲ, ಸುಮ್ಮನೆ ಚೇಷ್ಟೆ ಮಾಡ್ತಿರ್ತಾರೆ, ಓಡಾಡ್ತಿರ್ತಾರೆ, ದೊಡ್ಡವ್ರಿಗಾದ್ರೆ ಅಟ್ಲೀಸ್ಟ್ ಹೇಳ್ಕೊಡ್ಬೋದು ಅಂತ. ಬಟ್ ಜಿಮ್ನಾಸ್ಟಿಕ್ಸ್ ಅಲ್ಲಿ ನೀವ್ ಹೇಳಿದ ಪ್ರಕಾರ ದೊಡ್ಡವ್ರಿಗೆ ಅಷ್ಟೊಂದು ಫೋಕಸ್ಡ್ ಇರಲ್ಲ, ತುಂಬಾ ಸ್ಟ್ರೆಸ್ ಇರುತ್ತೆ, ಹೊರಗಡೆ ಕೆಲ್ಸದಿರ್ಬೋದು, ಇದ್ದಿರ್ಬೋದು, ಮಕ್ಳನ್ನ ಹ್ಯಾಂಡಲ್ ಮಾಡ್ಬೋದು ಅಂತ. ಆಮೇಲೆ ಕೋಚ್ಗೆ ಕೆಲಸ ಹೆವಿ ಆಗುತ್ತೆ ದೊಡ್ಡವ್ರನ್ನ ಸೇರಿಸ್ಕೊಂಡ್ರು. ಚಿಕ್ಕವರಾದ್ರೆ ಏನೊಂದ್ 100 ಸತಿ ಆದ್ರೂ ಎತ್ತಿ ಹಿಡಿದು ಮಾಡಿ ಎಲ್ಲ ಮಾಡ್ಬೋದು. ಅಷ್ಟು ಈಸಿಯಾಗಿ ದೊಡ್ಡವ್ರಿಗೆಲ್ಲ ಮಾಡ್ಸಕ್ ಆಗಲ್ವಲ್ಲ. ಹಂಗಾಗಿ ಅದೊಂದು ನನ್ನ ಕಾರಣ ಇರ್ಬೋದು. ಅದ್ಬಿಟ್ರೆ ಜಿಮ್ನಾಸ್ಟಿಕ್ಸ್ ಬೇಸಿಕ್ ಏಜ್ ಬರೋದೇ 2.5. ಉದಾಹರಣೆಗೆ ಸ್ವಿಮ್ಮಿಂಗ್ ಸ್ಟಾರ್ಟ್ ಆಗೋದು 6 ತಿಂಗಳ ಮಗುವಿಂದ. ಸ್ವಿಮ್ಮಿಂಗು ಈಗ ಕೆಲವೊಂದ್ಸತಿ ಏನ್ ಮಾಡ್ತಾರೆ, ಅಲ್ಲ ನಮ್ಮ ಜಿಮ್ನಾಸ್ಟಿಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು 2.5 ವರ್ಷ 3 ವರ್ಷಕ್ಕೆ ಅಂತಂದ್ಬಿಟ್ಟು ಅವ್ರನ್ನ ಮಕ್ಕಳನ್ನ ಅಡ್ಮಿಷನ್ ಮಾಡಿದಾಗ ಸ್ವಲ್ಪ ರೆಗ್ಯುಲರ್, ಯಾಕಂದ್ರೆ ಇದು ಒಂದಿನದಲ್ಲಿ ಬಗೆಹರಿ ಅಂತದಲ್ಲ. ಸ್ಪೋರ್ಟ್ಸ್ ಗೇಮ್ ಈಸ್ ಎ ಡೇ ಬೈ ಡೇ, ವೀಕ್ಲಿ, ಮಂತ್ಲಿ, ಇಯರ್ಲಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ ಸಿಗುವಂತಹ ಫಲ. ಹಂಗಾಗಿ ಇದು ಈಗ ಗೇಮ್ದು ರೂಲ್ಸ್ ಹೇಳ್ಕೊಟ್ಬಿಟ್ಟು ಒಂದು ವಾರನೋ ಒಂದು ಅವರ್ ರೂಲ್ಸ್ ಹೇಳ್ಕೊಟ್ಬಿಟ್ಟು ಈ ಗೇಮ್ ಆಡ್ರಿ ಅಂತಂದ್ರೆ ಬೇರೆ ಗೇಮ್ಗಳನ್ನ ಆಡಿಸ್ಬೋದು. ಅಥವಾ ಒಂದು ಶಾರ್ಟ್ ಟೈಮಲ್ಲಿ ಒಂದು ಸ್ವಿಮ್ಮಿಂಗೋ, ಸ್ಕೇಟಿಂಗೋ, ಯಾವುದೋ ಒಂದು ಗೇಮ್ನ ಒಂದು ಶಾರ್ಟ್ ಟೈಮಲ್ಲಿ ಕಲಿಸ್ಕೋಬೋದು. ಇದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಈಗ ಹಂಗೆ ಅಂದರೆ, ಒಂದು ಹ್ಯಾಂಡ್ ಸ್ಟ್ಯಾಂಡ್ ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಶೋಲ್ಡ್ರ್ ಮಸಲ್ಸ್ನ ಡೆವಲಪ್ಮೆಂಟ್ ಮಾಡಬೇಕು, ಬ್ಯಾಲೆನ್ಸ್ನ ಡೆವಲಪ್ಮೆಂಟ್ ಮಾಡಬೇಕು, ಅವ್ನು ಯಾವಾಗ ಬೀಳ್ತಾನೆ ಯಾವಾಗ ಹೇಳ್ತಾನೆ, ಸಿಂಗಲ್ ಪರ್ಸನ್ನೇ ಹೋಗಿ ಕೇರ್ ಮಾಡಿ ಅವನಿಗೆ ಕಲಿಸ್ಬೇಕು ಅನ್ನೋದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಪೇರೆಂಟ್ಸ್ಗಳಿಗೆ ಅಷ್ಟು ಪೇಷನ್ಸ್ ಇರಲ್ಲ. ಅವ್ರಿಗೆ ಏನಂದರೆ ಡೈರೆಕ್ಟಾಗಿ ಏನೋ ಕಲ್ತ್ಕೊಂಡು ಸ್ಟೇಜ್ ಹತ್ತಬೇಕು ಅನ್ನೋವಂಥ ಒಂದು ಆಸಕ್ತಿ ಜಾಸ್ತಿ ಇರುತ್ತೆ, ಕ್ಯೂರಿಯಾಸಿಟಿ. ಆ ಥರ ಒಂದು ಮಾಡ್ಬಿಡ್ಲಿ ನನ್ನ ಮಗ,
ಇದು ವರ್ಷಗಂಟ್ಲೆ ಕಷ್ಟಪಟ್ಟು ಆದ್ಮೇಲೆ ಮಸಲ್ಸ್ ಎಲ್ಲ ಡೆವಲಪ್ಮೆಂಟ್ ಮಾಡಿ ಆಮೇಲೆ ಅವ ಹ್ಯಾಂಡ್ ಸ್ಟ್ಯಾಂಡ್ ಮಾಡಕ್ಕೋ ಹ್ಯಾಂಡ್ ಸ್ವಿಂಗ್ ಮಾಡಕ್ಕೋ ಸ್ಟಾರ್ಟ್ ಮಾಡೋದು. ಬೇಸಿಕ್ ಆಗಿ ಮಕ್ಕಳಿಗೆ ಒಂದು 14ರಿಂದ 16ನೇ ಏಜು ಪೀಕ್ ಏಜ್ ಟೈಮ್ ಅಂತ ಹೇಳ್ತಾರೆ. ಅಂದ್ರೆ ಪೀಕ್ ಏಜ್ ಟೈಮ್ ಅಂತಂದ್ರೆ ನಿರಂತರವಾಗಿ ವರ್ಷಾನುಗಂಟ್ಲೆ ಅವ್ರು ಚಿಕ್ಕ ವಯಸ್ಸಿನ ನೀವು ಏನು ಒಂದು ಪ್ರಾಕ್ಟೀಸ್ ಮಾಡಿ ಸಾಧನೆ ಮಾಡಿರ್ತಾರೆ, ಅದ್ರದ್ದು ಫಲ ತಗೊಳ್ಳೋ ಸಮಯ ಅದು ಅಂತ. ಸೊ ಈಗ ಇನಿಷಿಯಲಿ ಅಂತಂದ್ರೂ 2.5-3 ವರ್ಷಕ್ಕೆ ಅವ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿರುತ್ತೆ. ಒಂದು 5ನೇ ಕ್ಲಾಸ್ ಗಂಟನೂ ಅವ್ರು ಬೇಸಿಕ್ ಜಿಮ್ನಾಸ್ಟಿಕ್ಸ್ ಮುಗಿಸ್ಕೊಂಡಿರ್ತಾರೆ. ಸ್ಕೂಲ್ ಯಾವುದಾದ್ರು ಬಿಗಿನಿಂಗ್ ಸ್ಟೇಜಲ್ಲಿ LKG UKG PKG ಏನು ಹೇಳ್ತಾರೆ ಆ ಟೈಮಲ್ಲೇ. ಇನ್ನು ಅಲ್ಲಿ ಅವರು 5 ಅಲ್ಲ 7ನೇ ಕ್ಲಾಸ್ಗೆ ಅವ್ರ ಗೇಮ್ನ ಚಾಯ್ಸ್ ಮಾಡ್ಕೊಂಡು ಅಪ್ ಟು ಅವ್ರಿಗೆ ಇನ್ನೂ 4 ಇಯರ್ಸ್ ಟೈಮ್ ಸಿಗುತ್ತೆ. 3 to 4 ಇಯರ್ಸ್ ಟೈಮ್ ಸಿಗುತ್ತೆ. 10ನೇ ಕ್ಲಾಸ್ ಅನ್ನೋಷ್ಟರಲ್ಲಿ, ಅಂದರೆ 16ನೇ ವಯಸ್ಸು ಅನ್ನೋಷ್ಟರಲ್ಲಿ ಅವರು ಒಂದು ಗೇಮಲ್ಲಿ ಚಾಯ್ಸ್ ಮಾಡಿಕೊಂಡು ಅದರಲ್ಲಿ ಒಂದು ಮಟ್ಟಕ್ಕೆ ಒಂದು ಹೈಯರ್ ಪರ್ಫಾರ್ಮೆನ್ಸ್ ಇಟ್ಕೊಂಡು ಒಂದು ಫಲ ತಗೊಳ್ಳೋಂಥ ಟೈಮು ಅಂತ ಅಂದ್ಬಿಟ್ಟು. ಈ ಇನ್ಫಾರ್ಮೇಷನ್ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಎಲ್ಲ ಮೋಸ್ಟ್ಲಿ ಡಿಗ್ರಿ ಟೈಮಲ್ಲಿ ಒಂದು 20-30ನೇ ವಯಸ್ಸಲ್ಲಿ ಆವಾಗ ಅವ್ರಿಗೆ ಸ್ಪೋರ್ಟ್ಸ್ ಅರಿವಾಗಿ ಅವರು ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. ಸರ್ ನನ್ನ ಮಗನ ಯಾವ ಸ್ಪೋರ್ಟ್ಸಿಗೆ ಬಿಡಬೇಕು ಅಥವಾ ಜಿಮ್ನಾಸ್ಟಿಕ್ಸಲ್ಲಿ ಏನಾದರೂ ಮಾಡ್ಸೋಕ್ಕಾಗುತ್ತಾ ಇವಾಗ ಅಂತಂದ್ಬಿಟ್ಟು ಕೆಲವ್ರು ಗೊತ್ತಿರಲ್ಲ, ಪಾಪ ಕೇಳ್ತಾ ಇರ್ತಾರೆ. ಸೊ ಇದು ಫಾರಿನರ್ಸ್ ಯಾಕೆ ಸ್ಪೋರ್ಟ್ಸಲ್ಲಿ ಮುಂದೆ ಇರ್ತಾರೆ, ಎಲ್ಲ ಒಲಿಂಪಿಕಲ್ಲೂ ಪ್ರತಿ ಸಲ ಯಾಕೆ ಮೆಡಲ್ ತಗೋತಾರೆ ಅಂತಂದರೆ ಇದೇ ಕಾರಣ ಅಂತ. ಚಿಕ್ಕ ವಯಸ್ಸಿಂದನೂ ಅವರು ಕರೆಕ್ಟ್ ಸ್ವಿಮ್ಮಿಂಗು 6 ತಿಂಗಳ ಮಗುವಿಂದನೂ ಸ್ಟಾರ್ಟ್ ಮಾಡ್ತಾರೆ ಸ್ವಿಮ್ಮಿಂಗ್. 6 ತಿಂಗಳ ಮಗು ಪಾಪ ಅದು, ಅದಕ್ಕೆ ನೀರು ಎಫೆಕ್ಟ್ ಆಗುತ್ತೆ. ಅದಕ್ಕೆ ಏನೋ ವಾಟರಲ್ಲಿ ಇಷ್ಟೇ % ಕ್ಲೋರಿನ್ ಇರಬೇಕು ಆ ವಯಸ್ಸು ಮಕ್ಕಳಿಗೆ ಅಂತ ಅಂದ್ಬಿಟ್ಟೆಲ್ಲ ಟೆಸ್ಟ್ ಮಾಡಿಸಿ ಒಂದೊಂದು ಟೈಮ್ ಎಫೆಕ್ಟ್ ಹೊಡೆಯುತ್ತೆ. ಅದನ್ನೆಲ್ಲ ಅವ್ರು ಸಫರ್ ಪಡ್ತಾರೆ. ಬಟ್ ಆದರೂ ಮಾಡಿಸೋದನ್ನ ಬಿಡಲ್ಲ. ಸ್ಪೋರ್ಟ್ಸ್ ಅನ್ನೋದಕ್ಕೆ ಜಾಸ್ತಿ ಎಂಕರೇಜ್ಮೆಂಟ್ ಸ್ಕೂಲ್ ಲೈಫಲ್ಲೇ ಸಿಕ್ಬಿಡುತ್ತೆ. ಆಮೇಲೆ ಒಂದು ರೀತಿಲಿ ಅದಕ್ಕೆ ಅಂತಾನೆ ಸೀಮಿತವಾಗಿ ಮುಡಿಪಾಗಿಡಬೇಕು ಜೀವನನ ಅಂತ, ಸ್ಪೋರ್ಟ್ಸ್ಗೆ ಅಂತಾನೆ. ಇನ್ನು ಮಾರ್ನಿಂಗ್ ಸೆಷನ್ ಇರುತ್ತೆ, ಇಲ್ಲ ಈವ್ನಿಂಗ್ ಸೆಷನ್ ಇರುತ್ತೆ. ನಾರ್ಮಲ್ ಆಗಿ ಬಾಕಿ ಟೈಮಲ್ಲಿ ಅವನು ಎಜುಕೇಷನ್ ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡಲೇಬೋದು. ಅಷ್ಟು ಚಿಕ್ಕ ವಯಸ್ಸಿನೂ ಅಷ್ಟು ಎಫೆಕ್ಟಿವ್ ಬಾಡಿ ತಗೊಳ್ತಾ ಇದೆ, ಏನಂತಾರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ ಅಂತಂದಾಗ ಸ್ಕೂಲಲ್ಲಿ ಹೋಗಿ ಮಲಗೋ ಪರಿಸ್ಥಿತಿ ಏನು ಬರಲ್ಲ. ಮಿಡಲ್ ಏಜಲ್ಲಿ ಬಂದ್ರೇನೆ ಆ ಪ್ರಾಬ್ಲಮ್. ಸಡನ್ ಆಗಿ ಬರ್ತಾರೆ, ರಿಲ್ಯಾಕ್ಸ್ ಆಗಿದ್ದಿದ್ದು ಬಾಡಿ ಇದ್ದಕ್ಕಿದಂಗೆ ಮೈಕನ್ನು ಸ್ಟಾರ್ಟ್ ಆಗಿದೆ. ಯೂಶಲಿ ನಾನು ಸ್ಕೂಲ್ ಟೈಮಲ್ಲೆಲ್ಲ ಈಗ ನೀವು ಕೇಳಿರ್ತೀರಾ, ನಮ್ಮ PT ಅಂತ ಆ ಪರ್ಟಿಕ್ಯುಲರ್ ಆ ಪೀರಿಯಡ್ನ ಮ್ಯಾಥ್ಸ್ ಟೀಚರು ಅಥವಾ ಬೇರೆ ಟೀಚರ್ ಬಾರೋ ಮಾಡ್ಬಿಡ್ತಾರೆ. ಆ ರೀತಿ ನಮ್ಮ ಸಿಚುಯೇಷನ್ ಹೌದು. ಕಂಪ್ಯಾರಿಟಿವ್ಲಿ ಅಂದ್ರೆ ಅಬ್ರಾಡ್ ಅಲ್ಲಿ ಹೆಂಗೆ ಸಣ್ಣ ವಯಸ್ಸಿನೂ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಪ್ರಾಮುಖ್ಯತೆ ಕೊಟ್ಟು ಹೆಂಗೆ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಅಂತ ಇದೆ ನೋಡಿ. ಈಗ ನಾನು ಏನೇ ಒಂದು ಪ್ರೊಸೀಜರ್ ಹೇಳಿದೆ, ಸ್ಪೋರ್ಟ್ಸ್ ಸ್ಟಾರ್ಟ್ ಆಗೋದು, ಫಲ ತಗೊಳ್ಳೋದು. ಅವನು 16ನೇ ವಯಸ್ಸಿಗೆ ಫಲ ಕೊಡೋಕೆ ರೆಡಿ ಇದೆ ಆ ಮರ ಅಂತಂದರೆ ಅವನು ಅಪ್ ಟು ಅವ್ನ ಕೆಪಾಸಿಟಿ. ಈಗ ಜಿಮ್ನಾಸ್ಟಿಕ್ಸ್ ಹೆಚ್ಚು ಕಡಿಮೆ ಈಗ 48 ಇಯರ್ಸ್ ಗಂಟನೂ ಮಾಡಿದ್ದಾರೆ. ಈ ಲಾಸ್ಟ್ ಒಲಿಂಪಿಕಲ್ಲಿ ನಮ್ಮ ಒಬ್ರು ಮಹಿಳೆ 48 ಇಯರ್ಸ್. ಅಂದರೆ ಏಜ್ ಲಿಮಿಟ್ ಏನಿಲ್ಲ. ಹೈಯರ್ ಪರ್ಫಾರ್ಮೆನ್ಸ್, ಅವ್ರ ಬಾಡಿ ಫಿಟ್ನೆಸ್ ಅವ್ರ ಲೆವೆಲ್ಗೆ ಯಾವ ಲೆವೆಲ್ಗೆ ಇಟ್ಕೊಂಡಿರ್ತಾರೆ ಬಾಡಿ ಫಿಟ್ನೆಸ್ ಆ ಲೆವೆಲ್ಗೆ ಅವ್ರು ಪರ್ಫಾರ್ಮೆನ್ಸ್ ಕೊಡ್ಬೋದು. ಕುಸ್ತಿ ಎನಿ ಗೇಮ್, ನಾಟ್ ಓನ್ಲಿ ಜಿಮ್ನಾಸ್ಟಿಕ್ಸ್. ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಅಂತ ಮಾಡ್ತಾರೆ. ಏನಪ್ಪ ಅಂತಂದರೆ, ಹುಡುಗನಿಗೆ ಇಂಡಿವಿಜುವಲ್ ಗೇಮಲ್ಲಿ ಆಸಕ್ತಿ ಇದೆಯೋ, ಟೀಮ್ ಗೇಮಲ್ಲಿ ಆಸಕ್ತಿ ಇದೆಯೋ, ಅಥವಾ ಅವನು ಬಾಲ್ ಗೇಮಲ್ಲಿ ಚೆನ್ನಾಗಿದ್ದಾನೋ, ಅಥವಾ ರನ್ನಿಂಗಲ್ಲಿ ಚೆನ್ನಾಗಿದ್ದಾನೋ, ಅವನ IQ ಲೆವೆಲ್ ಯಾವ ಥರ ಇದೆ ಅನ್ನೋದನ್ನ ಗಮನಿಸೋದನ್ನ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಅಂತ ಹೇಳ್ತಾರೆ. ಅದನ್ನ ಏನು ಮಾಡ್ತಾರೆ ಅಂತಂದರೆ, ಫಸ್ಟು ಬೇಸಿಕ್ ಜಿಮ್ನಾಸ್ಟಿಕ್ಸ್ ಅನ್ನೋದನ್ನ ಕಲಿಸ್ಬೇಕು. ಅವನಿಗೆ ಫಸ್ಟು ಮಸಲ್ಸ್ನೆಲ್ಲ ಪ್ರಿಪೇರ್ ಮಾಡಿ, ಕೈನೆಸ್ಥೆಟಿಕ್ ಸೆನ್ಸ್ ಅನ್ನೋದನ್ನ ಪ್ರಿಪೇರ್ ಮಾಡಿ, ಅವನಿಗೆ ಯಾವ ಗೇಮು ಚಾಯ್ಸು ಫಸ್ಟ್ ಒಂದೊಂದು ವಾರ ಫುಟ್ಬಾಲ್, ಒಂದು ವಾರ ಬ್ಯಾಸ್ಕೆಟ್ಬಾಲು, ಒಂದು ವಾರ ಟೀಮ್ ಗೇಮು, ಒಂದು ವಾರ ಇಂಡಿವಿಜುವಲ್ ಗೇಮು, ಈ ಥರ ಎಲ್ಲ ಒಂದಷ್ಟು ಮಾಡಿಸ್ತೀವಿ. ಪ್ರೊಸೆಸಿಂಗ್ ನಡೆಯುತ್ತೆ. ಆ ಒಂದೊಂದು ಗೇಮ್ ಆಡಬೇಕಾದ್ರೂ ಒಂದಷ್ಟು ಜನ ಅದಕ್ಕೆ ಸಂಬಂಧಪಟ್ಟಿರೋಂಥ ಟೆಕ್ನಿಷಿಯನ್ಸ್ ಬಂದು ಅವನ IQ ಲೆವೆಲ್ ಯಾವ ಥರ ಆಗ್ತಾಯಿದೆ, ಅವನು ಯಾವಾಗ ಆ್ಯಕ್ಟಿವ್ ಆಗಿರ್ತಾನೆ, ಯಾವಾಗ ಎನರ್ಜೆಟಿಕ್ ಆಗಿರ್ತಾನೆ, ಯಾವಾಗ ಡಲ್ ಹೊಡಿತಾನೆ, ಇದ್ರ ಮೇಲೆ ಅವನಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಸೊ ಓವರ್ ಆಲ್ ಗೇಮಲ್ಲಿ ಅವನಿಗೆ ಯಾವ ಗೇಮಲ್ಲಿ ಜಾಸ್ತಿ ಅವ್ನ IQ ಲೆವೆಲ್ ಹೈ ಆಗಿತ್ತು ಅನ್ನೋದನ್ನ ಅವಾಗ ಇವನು ಅಥ್ಲೆಟಿಕ್ಗೆ ಚೆನ್ನಾಗಿದ್ದಾನೆ, ಇವನು ಫುಟ್ಬಾಲಿಗೆ ಚೆನ್ನಾಗಿದ್ದಾನೆ ಹುಡುಗ, ಅದು ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಅಂತ. ಓಕೆ. ಸೊ ಈ ಪ್ರೊಸೆಸಿಂಗು ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ನಮ್ಮ ಇಂಡಿಯಾದಲ್ಲಿ ಏನೋ 1-2 ಕಡೆ ನಡೆಯುತ್ತೆ ಅನ್ಸುತ್ತೆ. ನನಗೆ ಗೊತ್ತಿರೋ ನನ್ನ ಗುರುಗಳದೊಂದು ಒರಿಸ್ಸಾ ಅಥವಾ ತ್ರಿವೇಂದ್ರಮು, ಈ ಥರ ಮೋಸ್ಟ್ಲಿ ಇತ್ತೀಚೆಗೆ ಏನೋ ಹೊಸದಾಗಿ ಏನೋ ಪ್ರಾಜೆಕ್ಟ್ಗಳು ಬರ್ತಾ ಇರ್ಬೋದೇನೋ. ಸ್ಪಾರ್ಕ್ ಅಕಾಡೆಮಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಏನೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ ಸ್ಪಾರ್ಕ್ ಅಕಾಡೆಮಿಯಿಂದ? ಸ್ಪಾರ್ಕ್ ಅಕಾಡೆಮಿ
ಇದೊಂದು ಎಲ್ಲ ಯೂತ್ಸ್ಗಳಿಗೆ ಆಗಿರ್ಬೋದು ಅಥವಾ ಕಾಲೇಜ್ ಗ್ರೂಪ್ ಆಗಿರ್ಬೋದು ಒಂದು ವ್ಯಾಯಾಮ ಶಾಲೆ ಇದ್ದಂಗೆ ಅಥವಾ ಮಕ್ಕಳ ಜೊತೆ ಆಟ ಆಡಕ್ಕೆ ಒಂದು ಬೇಬಿ ಸಿಟ್ಟಿಂಗ್ ಇದೆ. ನೋಡಿದೆ ಅದು ಬೇಬಿ ಸಿಟ್ಟಿಂಗ್ ನಡೀತಾ ಇತ್ತು. ಇಲ್ಲಿ ಎಕ್ಸರ್ಸೈಸ್ ಮಾಡಕ್ಕೆ ಡಂಬಲ್ಸ್ ಅದನ್ನೇ ಬೇಕು ಅಂತಲ್ಲ, ಒಂದ್ ಹುಡುಗ ಅಲ್ಲಿ ಓಡತಾ ಇರ್ತಾನೆ, ಅವನು ಹಿಡ್ಕೊಂಡು ಒಂದು ಎಕ್ಸರ್ಸೈಸ್. ವಯಸ್ಸಾದವರು, ಮಕ್ಕಳು ಯಾರು ಬಂದ್ರು ನಾನು ಇಂಥ ಏಜ್ ಗ್ರೂಪ್ ಅಂತ ಚಾಯ್ಸೇ ಮಾಡಲ್ಲ. ಈಗ ಏನೋ ಕಾಂಪಿಟೇಟಿವ್ ಮಾಡ್ತಾ ಇದಾರೆ ಅಂತಂದಾಗ ಇಷ್ಟೊತ್ತು ಈ ಹಿಂದೆ ಹೇಳಿದ್ನಲ್ಲ, ಪೀಕ್ ಏಜ್ ಟೈಮ್ ಇರುತ್ತೆ, ಈ ಏಜಲ್ಲಿ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗುತ್ತೆ, ಮತ್ತೊಂದು ನಾವು ಇಂಡಿಯನ್ಸ್ ಅಪ್ಪ, ನಾವು ಫಾರಿನರ್ಸ್ ಹತ್ರ ಇಂಥ ಏಜಿಗೆ ಮಾಡಿದ್ರೆ ಮಾತ್ರ ಮೆಡಲ್ ಮಾಡ್ತೀವಿ, ಇಂಥ ಏಜಿಗೆ ಮಾತ್ರ ಮಾಡಿದ್ರೆ ಡೆವಲಪ್ಮೆಂಟ್ ಮಾಡುತ್ತೆ ಅಂತ ಆ ಥರ ರೂಲ್ಸೇ ಇಲ್ಲ. ಈ ಮಣ್ಣನ ಗುಣದಲ್ಲಿ ಹೆಂಗಿದೆ ಅಂದ್ರೆ ನಮ್ಗೆ ಅದು ಬೇಕು, ಅದು ನಾವು ಪಡಿತೀವಿ ಅಂದ್ರೆ ಯಾವ ಏಜ್ ಗ್ರೂಪಲ್ಲಿ ಆದ್ರೂ ಸರಿ ಜೈ ಅಂದ್ಬಿಟ್ಟು ನಿಂತ್ಕೊಡ್ಬೇಕು, ಜೈ ಭಾರತಾಂಬೆ ಅಂತ ಅಂದ್ಬಿಟ್ಟು ಅನ್ಸೋದು. ಹಂಗಾಗಿ ಯಾವ ಏಜ್ ಬಂದ್ರೂ ಧಾರಾಳವಾಗಿ ಅಡ್ಮಿಷನ್ ಅಂತ ಮಾಡ್ಕೊತೀನಿ. ಖುಷಿಯಾಗಿ 3 ವರ್ಷದ ಮೇಲ್ಪಟ್ಟಿರೋರ್ಗಂತೂ ಅದರಿಂದ ಹಿಡಿದು ಅಪ್ ಟು ಮ್ಯಾಕ್ಸಿಮಮ್ ಒಂದು 40-60 ಇಯರ್ಸು ಫಿಟ್ನೆಸ್ ಲೆವೆಲ್ಗೆ ಬರ್ತೀನಿ, ಅಥವಾ ಮಕ್ಕಳುಗಳ ಜೊತೆ ಮೋಟಿವೇಶನ್ ಆಗಿ ಮಾತಾಡ್ತೀನಿ. ಆ ಥರ ಯಾರೇ ವಯಸ್ಸಾದವರು ಬಂದ್ರು ನಾನು ಎಲ್ಲ ಬರ್ರಿ, ಎಲ್ಲರೂ ಸೇರೋಂಥ ಜಾಗ ಆಗಬೇಕು. ಟ್ರೈನಿಂಗ್ ಹೆಂಗ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ನಾನು ನೋಡಿದೆ ತುಂಬಾ ಎಕ್ವಿಪ್ಮೆಂಟ್ಸ್ಗಳು, ಏನೇನು ಅಡ್ವಾಂಟೇಜಸ್ ಬರ್ಬೋದು ಎಕ್ವಿಪ್ಮೆಂಟ್ಸ್ ಇಂದ, ಮತ್ತೆ ಫಿಟ್ನೆಸ್? ಆಕ್ಚುಲಿ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಈಗ ಬೇಸಿಕ್ ಜಿಮ್ನಾಸ್ಟಿಕ್ಸ್ಗೆ ಏನು ಒದಗಿಸ್ಬೇಕೋ ಒಂದಷ್ಟು ಅರೇಂಜ್ಮೆಂಟ್ ಮಾಡ್ಕೊಂಡು ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಏನಂದ್ರೆ ನಾವು ಹೇಳಿದ್ವಿ ಯಾವಾಗಲೇ, ಕೈನೆಸ್ಥೆಟಿಕ್ ಸೆನ್ಸ್ ಆಗಿರ್ಬೋದು, ಅಥವಾ ಒಂದಷ್ಟು ಮಿನಿಮಮ್ ರಿಕ್ವೈರ್ಮೆಂಟ್ ಇರೋಂಥ ಪ್ಯಾರಲಲ್ ಬಾರು, ಟ್ರಾಂಪೋಲಿನೋ, ಮಶ್ರೂಮು, ಫ್ಲೋರ್ ಎಕ್ಸಸೈಸು, ಬ್ಯಾಲೆನ್ಸಿಂಗ್, ಕೆಲವೊಂದು ಮಕ್ಕಳುಗಳಿಗೆ ಇಷ್ಟು ಬೇಸಿಕ್ ಜಿಮ್ನಾಸ್ಟಿಕ್ ಕಂಪ್ಲೀಟ್ ಮಾಡ್ಕೊಡೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಟ್ಸ್ಗಳನ್ನ, ಎಕ್ವಿಪ್ಮೆಂಟ್ಸ್ಗಳನ್ನ ಅರೇಂಜ್ಮೆಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಕ್ಲಾಸ್ನ. ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಏಜ್ ಗ್ರೂಪ್ ಅವ್ರಿಗೆ ಯಾವ್ಯಾವ ತರ ಟ್ರೈನಿಂಗ್ ನಡೀತಾ ಇದೆ ಈಗ ಸ್ಪಾರ್ಕ್ ಅಕಾಡೆಮಿ? ಇಲ್ಲಿ 3+ ಇಂದ ಅಪ್ ಟು ಸೀನಿಯರ್ಸ್ ಏಜ್ ಗಂಟ ಎಲ್ಲರೂ ಬರ್ತಾರೆ. ಕೆಲವರು ಅವ್ರದ್ದೇ ಆಗಿರೋ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಅದ್ರದ್ದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ಇಲ್ಲಿ ಬೇಸಿಕ್ ಜಿಮ್ನಾಸ್ಟಿಕ್ಸ್ ಅಂತ ಬರ್ತಾರೆ. ಕೆಲವರು ಜಿಮ್ನಾಸ್ಟಿಕ್ಸ್ ಅಲ್ಲೇ ಕಾಂಪಿಟೇಷನ್ ಲೆವೆಲ್ಗೆ ಅಂತಾನು ಒಂದು ಬ್ಯಾಚ್ ಬರ್ತಾರೆ, ಸೀನಿಯರ್ ಬ್ಯಾಚ್. ಓಕೆ. ಇನ್ನು ಎಂಟರ್ಟೈನ್ಮೆಂಟ್ಗೆ ಅಂತಾನು ಬ್ಯಾಚಸ್ ಬರ್ತಾರೆ, ಫಿಟ್ನೆಸ್ ಲೆವೆಲ್ ಅಂತಾನು. ಸೀನಿಯರ್ ನ್ಯಾಷನಲ್ಸ್ ಆಗಿದೆ. ನಾನು ಆ್ಯಕ್ಚುಲಿ ಸಬ್ ಜೂನಿಯರು, ಜೂನಿಯರು, ಸೀನಿಯರು ಈ ಲೆವೆಲಲ್ಲಿ ಸ್ಪೋರ್ಟ್ಸ್ ಪರ್ಸನ್ ಆಗಿ ಕಾಂಪಿಟೇಷನ್ ಮಾಡ್ಕೊಂಡು ಬಂದಿದ್ದೀನಿ. ನ್ಯಾಷನಲ್ ಮಾಡಿದ್ದೀನಿ, ನ್ಯಾಷನಲ್ ಮೆಡಲ್ ಆಗಿದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್, ಅಕ್ರೋಬಿಟಿಕ್ಸ್, ಏರೋಬಿಕ್ಸ್ ಇದರಲ್ಲಿ ನ್ಯಾಷನಲ್ ಲೆವೆಲ್ ಆಗಿದೆ. ಓಕೆ. ಸೊ ಬೇಸಿಕಲಿ ನೀವು ಏನಂತಂದ್ರೆ ಇಲ್ಲಿ ಬರೋರಿಗೆ ಕಾಂಪಿಟೇಷನ್ಸ್ಗೂ ಅಲ್ದೇನೆ ಹೊರತುಪಡಿಸಿ ಎಂಟರ್ಟೈನ್ಮೆಂಟ್ ಇರ್ಬೋದು, ಮಾರ್ಷಲ್ ಆರ್ಟ್ ಇರ್ಬೋದು, ಅಥವಾ ಅವ್ರಿಗೇನು ಫ್ಲೆಕ್ಸಿಬಿಲಿಟಿ ಇರ್ಬೋದು, ಎಂಟರ್ಟೈನ್ಮೆಂಟ್ ಅಥವಾ ಫಿಸಿಕಲ್ ಫಿಟ್ನೆಸ್ ಅವ್ರೆಲ್ಲರಿಗೂ ಸದುಪಯೋಗ ಸಿಗ್ಲಿ ಈ ಕ್ಲಾಸ್ದು ಅಂತಾನೆ ನನ್ನ ಆಸೆ. ಈ ಯಾವುದೇ ಒಂದು ಡಿಪಾರ್ಟ್ಮೆಂಟ್ದು ಅಡ್ಗೋಡೆ ಇರಲ್ಲ, ಇಂಥ ಟೈಮ್ಸ್ಗೆ ಬಾಗ್ಲಾಕ್ಬೇಕು, ಇಂಥ ಟೈಮಿಂಗ್ಸ್ಗೆ ಬಾಗ್ಲು ಓಪನ್ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಆ ಥರ ಏನಿಲ್ಲ. ಸೊ ಆಲ್ವೇಸ್ ವೆಲ್ಕಮ್. ಆದಷ್ಟು ಮಾರ್ನಿಂಗ್ ಈವ್ನಿಂಗ್ ಬ್ಯಾಚ್ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸಿಗೆ ಬಂದ್ರೆ ನಿಮಗೆ ಎಲ್ಲಾ ತರ ಸ್ಟೂಡೆಂಟ್ಸ್ಗಳು, ಜೊತೆಗಾರರು, ಸಹಪಾಠಿಗಳು ಸಿಗ್ತಾರೆ. ಅವಾಗ ಒಂದು ಎಫೆಕ್ಟಿವ್ ಆಗಿರುತ್ತೆ. We're here in Mysore for holidays for about 2 months. So I was just looking around for gymnastics. I read about the reviews of the gymnastics and few other places, and I checked them all in person, and then I found this to be better. Just because the coach here, he follows traditional way of teaching the kids, coaching the kids. And he's into technicalities, make sure that every flip or every headstand is perfect. He makes kids to redo things like for 10-15 times, 20 times, and even though they're bored or would give up, he doesn't give up. He just follows up with them and make sure that they get it perfect. Okay. ಸ್ಪಾರ್ಕ್ ಅಕಾಡೆಮಿಯ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇದು ಜಿಮ್ನಾಸ್ಟಿಕ್ಸ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಡೋ ನನ್ನ ಸಣ್ಣ ಪ್ರಯತ್ನ ಆಗಿತ್ತು. ಮತ್ತಷ್ಟು ಬೇರೆ ಬೇರೆ ಫೀಲ್ಡಿನ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗಾಗಿ ನೋಡ್ತಾ ಇರಿ ವರ್ಲ್ಡ್ ಆಫ್ ಆಶಿಕ್ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್. Very good.